Good morning to everyone. Today I will teach you BCom 5th semester Indian Economy. BCom 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಭಾರತೀಯ ಆರ್ಥಿಕತೆ. BCom ಮೊದಲನೇ ಅಧ್ಯಾಯದಲ್ಲಿ ಕಳೆದ ಕ್ಲಾಸಲ್ಲಿ ಇಂಗ್ಲಿಷ್ ವರ್ಷನ್ನಲ್ಲಿರ್ತಕ್ಕಂಥ ಒಂದು PPT ಪ್ರೆಸೆಂಟೇಷನನ್ನು ಕಳಿಸಲಾಗಿದೆ. ಇವತ್ತಿನ ಕ್ಲಾಸಲ್ಲಿ ಭಾರತದ ಆರ್ಥಿಕತೆಯ ಪರಿಚಯ ಕನ್ನಡದಲ್ಲಿ. ಅಂದರೆ ಇಲ್ಲಿ ಯಾವುದೇ ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯ ಒಂದು ಅಧ್ಯಯನ ಭಾಳಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ಹಾಗೂ ಅನೇಕ ಪ್ರಯೋಜನಗಳನ್ನು ಒಳಗೊಂಡಿರ್ತದ ಅಂತೇಳಿ ಹೇಳ್ಬೋದು. ರಾಜಕೀಯ ಪರಿಭಾಷೆಯಲ್ಲಿ ರಾಷ್ಟ್ರ ಅಂತೇಳಿ ನಾವು ಬಳಸ್ತಕ್ಕಂಥ ಒಂದು ಪದವನ್ನು ಆರ್ಥಿಕ ಭಾಷೆಯಲ್ಲಿ ನಾವು ಇಲ್ಲಿ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕತೆ ಅಂತೇಳಿ ನಾವು ಇಲ್ಲಿ ಕರೆಯಲಾಗ್ತದ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಜನರು ಜೀವನ ಉಪಯೋಗಕ್ಕಾಗಿ ಜನರು ನಡೆಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಆರ್ಥಿಕ ಚಟುವಟಿಕೆಗಳ ಒಂದು ವ್ಯವಸ್ಥೆಯನ್ನ ಈ ಒಂದು ಕಾನ್ಸೆಪ್ಟನ್ನ ವ್ಯಕ್ತಪಡಿಸ್ತದ ಅಂತೇಳಿ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ವ್ಯವಸಾಯ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಅಥವಾ ತೋಟಗಾರಿಕೆ ಅಥವಾ ಮೀನುಗಾರಿಕೆ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಇವೆಲ್ಲವುಗಳು ಕೈಗಾರಿಕೆ, ವ್ಯಾಪಾರ, ಸಾಗಾಣಿಕೆ ಆಗಿರ್ಬೋದು. ಇವು ಮೊದಲಾದಂಥವುಗಳನ್ನು ನಾವು ಆರ್ಥಿಕ ಚಟುವಟಿಕೆಗಳಾಗ್ಯಾವು ಅಂತೇಳಿ ಹೇಳ್ಬೋದು. ದೇಶದಾಗ ಲಭ್ಯವಿರ್ತಕ್ಕಂಥ ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಬಳಕೆಯಿಂದ ಮಾತ್ರ ನಾವು ಆರ್ಥಿಕ ಚಟುವಟಿಕೆಗಳನ್ನು ಸಾಗಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ತದ ಅಂತೇಳಿ ಹೇಳ್ಬೋದು. ಹಾಗಾಗಿ ಆರ್ಥಿಕ ಚಟುವಟಿಕೆಗಳನ್ನು ಸಾಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿಗೆ ಅಥವಾ ಸಂಪನ್ಮೂಲಗಳ ಒಂದು ನಿರ್ವಹಣೆಗೆ ಬಳಕೆಯ ವ್ಯವಸ್ಥೆಯನ್ನು ನಾವು ಇಲ್ಲಿ ಒಟ್ಟಾರೆಯಾಗಿ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರೆಯಲಾಗ್ತದೆ. ಯಾವುದೇ ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಅಧ್ಯಯನ ಅದರ ಅಭಿವೃದ್ಧಿಯ ಒಂದು ಹಂತ, ಒಂದು ಸ್ಟೇಜು ಅಂತೇಳಿ ಹೇಳ್ಬೋದು. ಅದರ ರಾಷ್ಟ್ರೀಯ ಉತ್ಪನ್ನ ಮತ್ತು ತಲಾ ಆದಾಯ, ರಾಷ್ಟ್ರೀಯ ಆದಾಯಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯ ಬೇರೆ ಬೇರೆ ವಲಯಗಳಿಗೆ ಇದು ಒಂದು ಗಿಫ್ಟ್ ಅಥವಾ ಕೊಡುಗೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಜನಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ಪರಿಚಯಿಸ್ತದ ಅಂತೇಳಿ ಹೇಳ್ಬೋದು. ಭಾರತ ದೇಶ 32,87,782 ಚದರ ಕಿಲೋಮೀಟರ್ಗಳಷ್ಟು ಇರ್ತಕ್ಕಂಥ ಒಂದು ಭೂ ವಿಸ್ತೀರ್ಣತೆಯನ್ನು ಪಡ್ಕೊಂಡದ ಅಂತೇಳಿ ಹೇಳ್ಬೋದು. ಭಾರತ ಈ ಭೂ ಪ್ರದೇಶದ ಪ್ರಕಾರ ಜಗತ್ತಿನಲ್ಲಿ 7ನೇ ಅತಿ ದೊಡ್ಡ ರಾಷ್ಟ್ರ ಅಂತೇಳಿ ಕೂಡ ನಾವು ಹೇಳ್ಬೋದು. ಜನಸಂಖ್ಯೆಯ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ಜನಸಂಖ್ಯೆ 2ನೇ ದೊಡ್ಡ ರಾಷ್ಟ್ರ ಆಗ್ಯದ ಅಂತೇಳಿ ಹೇಳ್ಬೋದು. ಒಟ್ಟು ಭೂ ಪ್ರದೇಶದಲ್ಲಿ ಸುಮಾರು 22% ಅರಣ್ಯಗಳಿಂದ ಆವೃತವಾಗ್ಯದ. ಭಾರತ ದಕ್ಷಿಣೋತ್ತರವಾಗಿ 3,214 ಕಿಲೋಮೀಟರ್ಗಳನ್ನು, ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ಗಳ ವಿಸ್ತೀರ್ಣವನ್ನು ಪಡ್ಕೊಂಡದ ಅಂತೇಳಿ ಹೇಳ್ಬೋದು. ಭಾರತ 7,516 ಕಿಲೋಮೀಟರ್ಗಳಷ್ಟು ಉದ್ದದ ಒಂದು ತೀರ ಪ್ರದೇಶವನ್ನು ಹೊಂದ್ಯದ ಅಂತೇಳಿ ಕೂಡ ಹೇಳ್ಬೋದು. ಈ ರೀತಿ ಭಾರತವು ಭೌಗೋಳಿಕವಾಗಿ ತುಂಬ ಆಯಕಟ್ಟಿನ ಒಂದು ಸ್ಥಾನದಲ್ಲಿ ನೆಲೆಗೊಂಡದ ಅಂತೇಳಿ ಹೇಳ್ಬೋದು. ಶತ್ರುಗಳ ಒಂದು ದಾಳಿಗೆ ಸುಲಭವಾಗಿರ್ತಕ್ಕಂಥ ಒಂದು ಅವಕಾಶ ನೀಡಿದಂಥ ಒಂದು ಪರಿಸ್ಥಿತಿ ಇಲ್ಲಿ ಆರ್ಥಿಕವಾಗಿ ವರಪ್ರದವಾಗ್ಯದ ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕ ವ್ಯವಸ್ಥೆಯ ರಚನೆ ಅಂತೇಳಿ ಹೇಳ್ಬೋದು. ಆರ್ಥಿಕ ವ್ಯವಸ್ಥೆ ಅನ್ನುವಂಥ ಒಂದು ಪದ ಅರ್ಥ ಮೊದಲು ತಿಳ್ಕೊಳ್ಬೇಕು ಅನ್ನುವಂಥದ್ದು. ದೇಶ ಅನ್ನುವಂಥ ಒಂದು ಪದ ಭೌಗೋಳಿಕವಾಗಿರ್ತಕ್ಕಂಥ ಒಂದು ಪರಿಭಾಷೆ ಆಗ್ಯದ. ಅದು ಭೂಗಡಿ ಅಥವಾ ಒಂದು ಸರಹದ್ದನ್ನು ಸೂಚಿಸ್ತದ ಅಂತೇಳಿ ಹೇಳ್ಬೋದು. ಈಗ ಉದಾಹರಣೆಗೆ ಭಾರತ ದೇಶ ಅಂತ ಹೇಳಿದ್ರೆ ಅದು ಉತ್ತರ ದಕ್ಷಿಣಾಭಿಮುಖವಾಗಿ ಅಥವಾ ಪೂರ್ವ ಪಶ್ಚಿಮ ಅಭಿಮುಖವಾಗಿ ಭಾರತದ ಒಂದು ವಿಸ್ತೀರ್ಣದ ಸೂಚಕವಾಗಿರ್ತದ ಅಂತೇಳಿ ಹೇಳ್ಬೋದು. ರಾಷ್ಟ್ರ ಅನ್ನುವಂಥದ್ದು ಇಲ್ಲಿ ರಾಜಕೀಯ ಪರಿಭಾಷೆ ಆಗ್ಯದ. ಅದು 3 ಅಂಶಗಳನ್ನು ಒಳಗೊಂಡಿರ್ತದ್ರಿ. ಅದರಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಭೂಗಡಿ, 2ನೇದಾಗಿ ಜನಸಂಖ್ಯೆ ಮತ್ತು 3ನೇದಾಗಿ ಸರ್ಕಾರ.
ಇವು ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ಯಾವುದೇ ಒಂದು ದೇಶ ಅದರಲ್ಲಿರ್ತಕ್ಕಂಥ ಅದರಲ್ಲಿ ವಾಸಿಸ್ತಕ್ಕಂಥ ಜನಸಂಖ್ಯೆ ಆಗಿರ್ಬೋದು ಅಥವಾ ಆಡಳಿತವನ್ನು ನಡೆಸ್ಲಿಕ್ಕೆ ಸರ್ಕಾರ ಕಾರಣದಿಂದಾಗಿ ಅದು ರಾಷ್ಟ್ರ ಅಂತೇಳಿ ಪರಿಗಣಿಸಲ್ಪಡ್ತದ ಅಂತೇಳಿ ಹೇಳ್ಬೋದು. ಹಾಗಾಗಿ ಅಲ್ಲಿ ರಾಜಕೀಯ ಪರಿಭಾಷೆಯಲ್ಲಿನೇ ಈ ರಾಷ್ಟ್ರ ಅನ್ನುವಂಥದ್ದು ಆರ್ಥಿಕ ಪರಿಭಾಷೆಯಲ್ಲಿ ಆರ್ಥಿಕ ವ್ಯವಸ್ಥೆ ಅಥವಾ ಅರ್ಥವ್ಯವಸ್ಥೆ ಅಥವಾ ಎಕಾನಮಿ ಆರ್ಥಿಕತೆ ಅಂತೇಳಿ ಹೇಳಲಾಗ್ತದ ಅಂತೇಳಿ ಹೇಳ್ಬೋದು. ಭಾರತದ ಅರ್ಥವ್ಯವಸ್ಥೆಯನ್ನ 3 ವಲಯಗಳನ್ನಾಗಿ ಒಳಗೊಂಡದ. ಅವುಗಳಲ್ಲಿ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತೇಳಿ ವಿಂಗಡಿಸಲಾಗ್ತದ ಅಂತೇಳಿ ಹೇಳ್ಬೋದು. ಮೊದಲನೇದಾಗಿ ಪ್ರೈಮರಿ ಸೆಕ್ಟರ್, ಪ್ರಾಥಮಿಕ ವಲಯ. ಜೀವನೋಪಾಯಕ್ಕೆ ಪ್ರಥಮವಾಗಿ ಅಥವಾ ಅತ್ಯಂತ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ವಲಯ ಪ್ರೈಮರಿ ಸೆಕ್ಟರ್, ಪ್ರಾಥಮಿಕ ವಲಯ ಅಂತೇಳಿ ಕರೆಯಲಾಗ್ತದ. ಈ ಒಂದು ವಲಯದಲ್ಲಿ ಅಭಿವೃದ್ಧಿಯ ಮೇಲೇನೆ ಅರ್ಥವ್ಯವಸ್ಥೆ ಇತರ ವಲಯಗಳು ಕೂಡ ಬೆಳಿಬೇಕಾಗ್ತದ. ಪ್ರಾಥಮಿಕ ವಲಯ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ವಿಸ್ತರಣೆಗೆ ಇಲ್ಲಿ ಆಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂತೇಳಿ ಹೇಳ್ಬೋದು. ಇಲ್ಲಿ ಕೃಷಿ ಮತ್ತು ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಚಟುವಟಿಕೆಗಳು ಪ್ರಾಥಮಿಕ ವಲಯದ ವ್ಯಾಪ್ತಿಗೆ ಬರ್ತಾವು ಅಂತೇಳಿ ಹೇಳ್ಬೋದು. ಕೃಷಿ ಅನ್ನುವಂಥದ್ದು ತೋಟಗಾರಿಕೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಅರಣ್ಯಗಾರಿಕೆ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಹೈನುಗಾರಿಕೆ, ಗಣಿಗಾರಿಕೆ, ಇನ್ನು ಹಲವಾರು ಆರ್ಥಿಕ ಚಟುವಟಿಕೆಗಳು ಏನಿದಾವಲ್ರಿ ಇವೆಲ್ಲ ಪ್ರಾಥಮಿಕ ವಲಯದ ಒಂದು ವ್ಯಾಪ್ತಿಗೆ ಸೇರ್ಯಾವು ಅಂತೇಳಿ ಹೇಳ್ಬೋದು. ಇನ್ನು ಎರಡನೇದಾಗಿ ಸೆಕೆಂಡರಿ ಸೆಕ್ಟರ್, ದ್ವಿತೀಯ ಅಥವಾ ಮಾಧ್ಯಮಿಕ ವಲಯ ಅಂತೇಳಿ ಕರೆಯಲಾಗ್ತದೆ. ಈ ದ್ವಿತೀಯ ವಲಯ ಇಲ್ಲಿ ಮಾಧ್ಯಮಿಕ ವಲಯ ಪ್ರಾಥಮಿಕ ವಲಯದ ನಂತರ ವಲಯ ಆಗ್ಯದ. ಇದು ಜೀವನ ನಿರ್ವಹಣೆಗೆ ಇರತಕ್ಕಂಥ ಒಂದು ದೃಷ್ಟಿಯಿಂದ ಇದು ಪ್ರಾಥಮಿಕ ವಲಯದಷ್ಟೇ ಮಹತ್ವವನ್ನು ಪಡ್ಕೊಂಡದ್ರಿ. ಆದ್ರೆ ಈ ಪ್ರಾಥಮಿಕ ವಲಯದಷ್ಟು ಮಹತ್ವವನ್ನು ಪಡ್ಕೊಳ್ಳದಿದ್ರೂ ಕೂಡ ಪ್ರಾಥಮಿಕ ವಲಯಕ್ಕೆ ಪೂರೈಕೆ ಮಾಡ್ತಕ್ಕಂಥ ಒಂದು ರಾ ಮಟೀರಿಯಲ್ಸ್ಗಳನ್ನ, ಕಚ್ಚಾ ವಸ್ತುಗಳನ್ನ ಅಲ್ಲಿಂದ ಬಿಡುಗಡೆಗೊಳಿಸ್ತಾವು ಅಂತೇಳಿ ಕೂಡ ಹೇಳ್ಬೋದು. ಇನ್ನು ಇವುಗಳಲ್ಲಿ ಕೈಗಾರಿಕೆ ತಯಾರಿಕೆ ಆಗಿರ್ಬೋದು ಅಥವಾ ನಿರ್ಮಾಣ ಆಗಿರ್ಬೋದು, ಇವೆಲ್ಲವೂ ದ್ವಿತೀಯ ವಲಯದ ಒಂದು ವ್ಯಾಪ್ತಿಗೆ ಒಳಪಡ್ತಾವು ಅಂತೇಳಿ ಹೇಳ್ಬೋದು. ಇನ್ನು ಮೂರನೇದಾಗಿ ಟ್ರೈಸರಿ ಅಥವಾ ಟೆರಿಟರಿ ಸೆಕ್ಟರ್, ತೃತೀಯ ವಲಯ. ಈ ತೃತೀಯ ವಲಯ ಅನ್ನುವಂಥದ್ದು ಪ್ರಾಥಮಿಕ ಹಾಗೂ ದ್ವಿತೀಯ ವಲಯಗಳನ್ನು ಸೇವೆಗಳನ್ನ, ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ವಲಯಗಳಾಗ್ಯಾವು ಅಂತೇಳಿ ಹೇಳ್ಬೋದು. ಅದಕ್ಕಾಗಿನೇ ಇದಕ್ಕೆ ಸೇವಾ ವಲಯ, ಟ್ರೈಸರಿ ಸೆಕ್ಟರ್ ಆರ್ ಟೆರಿಟರಿ ಸೆಕ್ಟರ್ ಅಂತೇಳಿ ಕರೆಯಲಾಗ್ತದೆ. ಇಲ್ಲಿ ಉದಾಹರಣೆಯಾಗಿ ನಾವು ನೋಡ್ಬೇಕು ಅಂತಂದ್ರೆ ಶಿಕ್ಷಣ ಆಗಿರ್ಬೋದು, ತರಬೇತಿ ಆಗಿರ್ಬೋದು, ಅಥವಾ ಹಣಕಾಸು, ವಿಮೆ, ಬ್ಯಾಂಕೋದ್ಯಮ, ವ್ಯಾಪಾರ ಅಥವಾ ಇಂಧನ, ಆರೋಗ್ಯ, ಇವೆಲ್ಲವುಗಳನ್ನು ನಾವು ಈ ಒಂದು ಸೇವಾ ವಲಯದಲ್ಲಿ ವ್ಯಾಪ್ತಿಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಫ್ಯೂಚರ್ಸ್ ಆಫ್ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಅಂತೇಳಿ ನೋಡ್ಬೋದು. ಈ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳನ್ನು ಕೂಡ 3 ವ್ಯಾಪಕವಾಗಿರ್ತಕ್ಕಂಥ ಒಂದು ವಿಧಗಳಾಗಿ ವರ್ಗೀಕರಿಸಲಾಗ್ತದ್ರಿ. ಅವುಗಳಲ್ಲಿ ಫಸ್ಟು ಬಡ ದೇಶಗಳು ಅಂತ ಕರೆಯಲಾಗ್ತದೆ. ಇನ್ನೆರಡನೇದಾಗಿ ಅಲ್ಪಾಭಿವೃದ್ಧಿ ದೇಶಗಳು ಅಥವಾ ಅಭಿವೃದ್ಧಿಶೀಲ ದೇಶಗಳು ಅಂತ ಕರೆಯಲಾಗ್ತದೆ. ಇನ್ನು ಮೂರನೇದಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು. ಈ ರೀತಿ 3 ಲಕ್ಷಣಗಳನ್ನು ಅಥವಾ 3 ರೀತಿಯ ಅಂಶಗಳನ್ನು ನಾವು ನೋಡ್ಬೋದು. ಈ ಅಭಿವೃದ್ಧಿಯ ಒಂದು ಮೆಟ್ಲುಗಳನ್ನು ಏರ್ತಿರ್ಬೇಕಾದ್ರೆ ಭಾರತವನ್ನು ಅಭಿವೃದ್ಧಿಶೀಲ ಇಲ್ಲಿ ಡೆವಲಪಿಂಗ್ ಕಂಟ್ರಿ ಈ ಒಂದು ರಾಷ್ಟ್ರ ಪ್ರೊಸೆಸ್ ಅಲ್ಲಿ ಅದ, ಇಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅಂತೇಳಿ ಕೂಡ ಹೇಳ್ಬೋದು. ಹಾಗಾಗಿ ನೆಕ್ಸ್ಟು ಭಾರತದ ಆರ್ಥಿಕತೆಯಲ್ಲಿ ಹಲವಾರು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳನ್ನು ಒಂದೇದ. ನಿಮಗೆ 15 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ, ವಾಟ್ ಡು ಯು ಮೀನ್ ಬೈ ಎಕನಾಮಿಕ್ ಫೀಚರ್ಸ್, ಆರ್ಥಿಕ ಅಭಿವೃದ್ಧಿಯ ಲಕ್ಷಣಗಳಾವುವು ಅಂತೇಳಿ 15 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಫಸ್ಟ್ ಒನ್, ಪ್ರಿಡಾಮಿನೆನ್ಸ್ ಆಫ್ ಅಗ್ರಿಕಲ್ಚರ್, ಕೃಷಿಯ ಪ್ರಾಬಲ್ಯ. ಭಾರತ
ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ರಾಷ್ಟ್ರ. ಇಲ್ಲಿ ಕೃಷಿ ಸರಕುಗಳಿಂದ ಕೂಡಿರ್ತಕ್ಕಂಥ ಪ್ರಾಥಮಿಕ ಉತ್ಪನ್ನ ಅತಿ ದೊಡ್ಡ ಪ್ರಮಾಣದಲ್ಲಿ ಇರ್ತದ ಅಂತೇಳಿ ಹೇಳ್ಬೋದು. ಹಂಗಾಗಿ ಈ ಕೃಷಿ ಸರಕುಗಳಿಂದನೇ ಅಲ್ಪಾಭಿವೃದ್ಧಿ ದೇಶಗಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ ಅಂತೇಳಿ ಕೂಡ ಹೇಳ್ಬೋದು. ಈ ಲಕ್ಷಣ ಸ್ಪಷ್ಟವಾಗಿ ಭಾರತದಲ್ಲಿ ಕಂಡು ಬರ್ತದ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಭಾರತದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 65% ಜನರು ಕೃಷಿಯನ್ನೇ ತಮ್ಮ ಪ್ರಧಾನ ಕಸುಬನ್ನಾಗಿ ಅವಲಂಬಿಸಿರ ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟು ಲೋ ಪರ್ ಕ್ಯಾಪಿಟಲ್ ಇನ್ಕಮ್, ಕಡಿಮೆ ತಲಾ ಆದಾಯ. ಪ್ರಪಂಚದಾಗ ಇತರ ಅನೇಕ ದೇಶಗಳನ್ನು ನಾವು ಹೋಲಿಸಿದ್ರೆ ಭಾರತದಲ್ಲಿ ತಲಾ ಆದಾಯ ಭಾಳ ಕಡಿಮೆ ಅದ. ಹಂಗಾಗಿ ಈ ಡಾಲರ್ಗಳನ್ನು ಅಥವಾ ಸ್ವಿಟ್ಜರ್ಲ್ಯಾಂಡಿನಲ್ಲಿರ್ತಕ್ಕಂಥ ತಲಾ ಆದಾಯಗಳನ್ನು ಡಾಲರ್ಗಳ ರೂಪದಲ್ಲಿ ನಾವು ನೋಡಿದಾಗ ಭಾರತೀಯ ಒಂದು ತಲಾ ಆದಾಯ ಕೇವಲ $460 ಅಂತೇಳಿ ಕೂಡ ಹೇಳ್ಬೋದು. ಇನ್ನು ಮೂರನೇದಾಗಿ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಯ ರಭಸಗತಿಯ ಬೆಳವಣಿಗೆ. ಜಗತ್ತಿನಲ್ಲಿ ಬೇರೆ ಬೇರೆ ಹಲವಾರು ದೇಶಗಳನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ, ಹೋಲಿಕೆ ಮಾಡಿ ನೋಡಿದಾಗ ಭಾರತದಲ್ಲಿರ್ತಕ್ಕಂಥ ಜನಸಂಖ್ಯೆ ಅತ್ಯಂತ ಹೆಚ್ಚಿನ ದರದಲ್ಲಿ ಬೆಳೀತಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಅಂದ್ರೆ ಇಲ್ಲಿ ಜನಸಂಖ್ಯೆ ಗಾತ್ರದ ಒಂದು ದೃಷ್ಟಿಯಿಂದ ನೋಡಿದಾಗ ಭಾರತ, ಚೀನಾ ಫಸ್ಟು, ಇಂಡಿಯಾ ಸೆಕೆಂಡ್. ಅಂದ್ರೆ ಇಲ್ಲಿ ಅತಿ ರಭಸಗತಿಯಲ್ಲಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ, ಜಗತ್ತಿನಲ್ಲಿನೇ 2ನೇ ದೊಡ್ಡ ರಾಷ್ಟ್ರ ಆಗಿ ಪರಿಣಮಿಸದ ಅಂತೇಳಿ ಹೇಳ್ಬೋದು. ವಿಶ್ವದಲ್ಲಿನೇ ಚೀನಾದ ನಂತರ ಭಾರತದ ಜನಸಂಖ್ಯೆ ಅತಿ ಹೆಚ್ಚು ಅಂತೇಳಿ ಹೇಳ್ಬೋದು. ಇನ್ನು 4ನೇದಾಗಿ ಪಾವರ್ಟಿ ಅಂದರೆ ಬಡತನ. ಭಾರತದಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಮತ್ತು ತೀಕ್ಷ್ಣವಾಗಿರ್ತಕ್ಕಂಥ ಒಂದು ಬಡತನ ಅತ್ಯಂತ ಕಡಿಮೆ ತಲಾ ಆದಾಯದ ಒಂದು ಕಾರಣದಿಂದಾಗಿ ಜನರಲ್ಲಿ ಪರ್ಚೇಸಿಂಗ್ ಪವರ್ ಪ್ರಯಾರಿಟಿ, ಕೊಂಡುಕೊಳ್ಳುವಂಥ ಒಂದು ಶಕ್ತಿ ಏನಾಗಿರ್ತದೆ, ಕಡಿಮೆ ಅದ ಭಾಳಷ್ಟು ಅಂತೇಳಿ. ಇದರ ಒಂದು ಪರಿಣಾಮವಾಗಿ ಬಡತನ, ದಿ ವೇಸಿಯಸ್ ಸರ್ಕಲ್ ಆಫ್ ಪಾವರ್ಟಿ, ಬಡತನದ ವಿಷ ವೃತ್ತ ಅನ್ನುವಂಥದ್ದು ತಾಂಡ ಆಡ್ತಾ ಇದೆ ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟ್ 5th ಒನ್, ಸೀರಿಯಸ್ ಅನ್ಎಂಪ್ಲಾಯ್ಮೆಂಟ್, ಭೀಕರ ನಿರುದ್ಯೋಗ. ಈ ಭೀಕರ ನಿರುದ್ಯೋಗ ಅನ್ನುವಂಥದ್ದು ಭಾರತವನ್ನು ಎದುರಿಸ್ತಿರ್ತಕ್ಕಂಥ ಒಂದು ಗಂಭೀರ ಆರ್ಥಿಕ ಸಮಸ್ಯೆ ಆಗ್ಯದ. ಜನಸಂಖ್ಯೆ ಬಹಳಷ್ಟು ಹೆಚ್ಚಿಗೆ ಇರಬೇಕಾದ್ರೆ ಉದ್ಯೋಗಾವಕಾಶಗಳ ಒಂದು ಮಿತಿ ಕಾರಣಗಳಿಂದಾಗಿ ನಿರುದ್ಯೋಗ ಇಲ್ಲಿ ಉದ್ಭವ ಆಗ್ತದ ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟು 6th ಒನ್, ಸ್ಕ್ಯಾರ್ಸಿಟಿ ಆಫ್ ಕ್ಯಾಪಿಟಲ್, ಬಂಡವಾಳದ ಕೊರತೆ ಅನ್ನುವಂಥದ್ದು. ಈ ಬಂಡವಾಳದ ಒಂದು ತೀವ್ರ ಕೊರತೆಯಿಂದಾಗಿ ಕೂಡ ಭಾರತದ ಆರ್ಥಿಕತೆ ಮತ್ತೊಂದು ಪ್ರಮುಖ ಲಕ್ಷಣ ಅಂತೇಳಿ ಹೇಳ್ಬೋದು. ಈ ಸ್ಕ್ಯಾರ್ಸಿಟಿ ಆಫ್ ಕ್ಯಾಪಿಟಲ್ ಅನ್ನುವಂಥ ಒಂದು ಅಂಶ ಏನದಲ್ರಿ, ಇದು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಆರ್ಥಿಕ ವ್ಯವಸ್ಥೆ ಸುಗಮವಾಗಿ ಸಾಗಬೇಕಾಗಿದ್ರೆ ಇಲ್ಲಿ ಬಂಡವಾಳ ಅನ್ನುವಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತೇಳಿ ಹೇಳ್ಬೋದು. 7ನೇದಾಗಿ ಇನ್ಎಫಿಷಿಯನ್ಸಿ ಆಫ್ ಹ್ಯೂಮನ್ ರಿಸೋರ್ಸಸ್, ಮಾನವ ಸಂಪನ್ಮೂಲದ ಅದಕ್ಷತೆ. ಭಾರತದಲ್ಲಿ ಶಿಕ್ಷಣ ಆಗಿರ್ಬೋದು ಅಥವಾ ಶಿಕ್ಷಣದ ಸೌಕರ್ಯಗಳಾಗಿರ್ಬೋದು ಅಥವಾ ವ್ಯಾಪಕವಾಗಿ ಬೆಳೆದಿರ್ತಕ್ಕಂಥ ನಿರಕ್ಷರತೆ, ಇವೆಲ್ಲವುಗಳು ಹೆಚ್ಚಾಗಿರೋದ್ರಿಂದಾಗಿ ಭಾಳಷ್ಟು ಟ್ರೈನಿಂಗ್ಗಳನ್ನು ನೀಡೋದ್ರ ಮೂಲಕ, ಅಂದ್ರೆ ಸಂಶೋಧನೆಯನ್ನು ಅಥವಾ ಸಂಶೋಧನಾ ತರಬೇತಿ, ಆರೋಗ್ಯ ಅಥವಾ ನೈರ್ಮಲ್ಯಗಳ ಒಂದು ಸೌಕರ್ಯ ಭಾಳ ಕಡಿಮೆ ಅದ. ಇದರಿಂದಾಗಿ ಇಲ್ಲಿ ಇರ್ತಕ್ಕಂಥ ನಮ್ಮ ದೇಶದಾಗ ಮಾನವ ಬಂಡವಾಳದ ಕೊರತೆ ತೀವ್ರವಾಗಿ ಅದ ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟು ಲ್ಯಾಕ್ ಆಫ್ ಟೆಕ್ನಿಕಲ್ ಸ್ಕಿಲ್. 8ನೇದು ತಾಂತ್ರಿಕ ಪರಿಣಿತಿಯ ಅಭಾವ. ಈ ತಂತ್ರಜ್ಞಾನದ ಒಂದು ಅಳವಡಿಕೆ ದೃಷ್ಟಿಯಿಂದ ಕೂಡ ನಾವು ನೋಡಿದಾಗ ಭಾರತ ತುಂಬ ಹಿಂದುಳಿದದ ಅಂತೇಳಿ ಹೇಳ್ಬೋದು. ಅಂದರೆ ಭಾರತದಲ್ಲಿ ಈ ಟೆಕ್ನಾಲಜಿಗಳ ಒಂದು ಬಳಕೆಯಲ್ಲಿ ಕೂಡ ಹಿಂದುಳಿದಿರ್ತಕ್ಕಂಥ ಒಂದು ರಾಷ್ಟ್ರ ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ಕೈಗಾರಿಕೆಗಳಲ್ಲಿ ಕೂಡ ಆಧುನೀಕೃತವಾಗಿರ್ತಕ್ಕಂಥ ಮತ್ತು ಭಾಳಷ್ಟು ದೊಡ್ಡ ದೊಡ್ಡ ಯಂತ್ರಗಳನ್ನು ನಾವು ಬಳಕೆ ಮಾಡೋದ್ರ ಬದಲಾಗಿ ಹಳೆಯ ಅಥವಾ ಬಳಕೆ ತಪ್ಪಿರ್ತಕ್ಕಂಥ ಒಂದು ಯಂತ್ರಗಳನ್ನೇ ನಾವು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದೀವಿ. ಹಂಗಾಗಿ ಇದು ಕೂಡ ಒಂದು ಕಾರಣ ಅಂತೇಳಿ ಹೇಳ್ಬೋದು. ಅಂದ್ರೆ ಭಾಳಷ್ಟು ಜನರು ಇಲ್ಲಿ ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆಗಳು ಈ ಆಧುನೀಕರಣವನ್ನೇ ಕಂಡಿಲ್ಲ ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟು ಸ್ಕ್ಯಾರ್ಸಿಟಿ ಆಫ್ ಎಂಟರ್ಪ್ರನರ್ಸ್,
ಉದ್ಯಮಶೀಲರ ಕೊರತೆ ಅನ್ನುವಂಥದ್ದು. ಈ ಹೊಸ ಯೋಜನೆಗಳನ್ನು ರೂಪಿಸಿ ಉತ್ಪಾದನಾಂಗಗಳನ್ನು ಸಂಘಟಿಸಿ ಗಂಡಾಂತರಗಳನ್ನು ಎದುರಿಸಿ ಇಲ್ಲಿ ಉತ್ಪಾದನಾ ಕಾರ್ಯಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಅಂದರೆ ಉದ್ಯಮಶೀಲರ ಒಂದು ಕೊರತೆ ಕೂಡ ಇಲ್ಲಿ ದೇಶದ ಅಂಡರ್ ಡೆವಲಪ್ಡ್ ಕಂಟ್ರಿಗೆ, ಅನಭಿವೃದ್ಧಿ ದೇಶಕ್ಕೆ ಇಲ್ಲಿ ಸಮಸ್ಯೆ ಆಗಿ ಕಾರಣ ಆಗ್ಯದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಎಕ್ಸಿಸ್ಟೆನ್ಸ್ ಆಫ್ ಅನ್ಯುಟಿಲೈಸ್ಡ್ ರಿಸೋರ್ಸಸ್, ಅಂದರೆ ಬಳಕೆಯಾಗದೇ ಇರತಕ್ಕಂಥ ಒಂದು ಸಂಪನ್ಮೂಲಗಳು ಅಸ್ತಿತ್ವ ಅನ್ನುವಂಥ. ಪ್ರಾಕೃತಿಕ ಸಂಪನ್ಮೂಲಗಳ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ಭಾರತ ಶ್ರೀಮಂತ ದೇಶ. ಭಾರತವು ಒಂದು ಬಡ ಜನತೆಯಿಂದ ಕೂಡಿರ್ತಕ್ಕಂಥ ಶ್ರೀಮಂತ ರಾಷ್ಟ್ರ ನಮ್ಮದು ಅಂತೇಳಿ ಹೇಳ್ತೇವೆ. ಅಂದರೆ ಇಲ್ಲಿ ಅಗಾಧವಾಗಿರ್ತಕ್ಕಂಥ ಭಾಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಕಬ್ಬಿಣದ ಅದುರು, ಕಲ್ಲಿದ್ದರು, ಮ್ಯಾಂಗ್ನೀಸ್, ಮೈಕಾ, ಬಾಕ್ಸೈಟ್, ಇನ್ನೂ ಭಾಳಷ್ಟು ಖನಿಜ ಸಂಪತ್ತುಗಳಲ್ಲದೆ ನಿರಂತರವಾಗಿ ಹರಿತಿರ್ತಕ್ಕಂಥ ಅನೇಕ ನದಿಗಳು, ಬೇರೆ ಬೇರೆ ಉಪಯೋಗಕ್ಕೆ ಬರ್ತಕ್ಕಂಥ ಅರಣ್ಯಗಳು ಬಡ್ದಿರ್ತಕ್ಕಂಥ ಒಂದು ಭಾಗ್ಯ ಭಾರತದ್ದಾಗ್ಯದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಫೆಸಿಲಿಟೀಸ್, ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯಗಳ ಕೊರತೆ ಅನ್ನುವಂಥದ್ದು. ಅನಭಿವೃದ್ಧಿ ದೇಶಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಭಾರತದಲ್ಲಿ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ತುಂಬ ಹಿಂದುಳಿದದ. ಹಾಗಾಗಿ ಎಲ್ಲ ವಿಧಗಳ ಒಂದು ಸಾರಿಗೆ ಸಂಪರ್ಕಗಳ ಕೊರತೆ, ಅದಕ್ಷತೆ ಕಂಡು ಬರ್ತದ ಅಂತೇಳಿ ಹೇಳ್ಬೋದು. ಎಷ್ಟೋ ಹಳ್ಳಿಗಳಲ್ಲಿ ಈ ಸೌಲಭ್ಯಗಳೇ ಇಲ್ಲ ಅಂತೇಳಿ ಕೂಡ ಹೇಳ್ಬೋದು. ಇನ್ನು 12ನೇದಾಗಿ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಮಾನಿಟೈಸ್ಡ್, ಅಂದರೆ ಅನಾಣ್ಯೀಕೃತ ಆರ್ಥಿಕತೆಯ ಅಸ್ತಿತ್ವ ಅನ್ನುವಂಥದ್ದು. ಭಾರತದಲ್ಲಿ ಹಣಕಾಸು ಮತ್ತು ಬ್ಯಾಂಕೋದ್ಯಮ ಸೌಲಭ್ಯ ಬಹಳಷ್ಟು ಉತ್ತಮವಾಗಿ ಬೆಳೆದಿಲ್ಲ. ಹಾಗಾಗಿ ಇಲ್ಲಿ ಹಣಕಾಸಿನ ಸಂಸ್ಥೆಗಳೇನಿದಾವಲ್ರಿ, ಇವು ವಾಣಿಜ್ಯ ಬ್ಯಾಂಕೋದ್ಯಮ ಸೌಲಭ್ಯಗಳ ಒಂದು ಕೊರತೆಯ ಕಾರಣದಿಂದಾಗಿ ಇವು ಇಂದಿಗೂ ಕೂಡ ದೇಶೀಯ ಸಾಲಿಗರೇ ಸಾಲ ನೀಡಿಕೆಯಲ್ಲಿ ಇಂದಿಗೂ ಕೂಡ ಪ್ರಭಾವಿ ಒಂದು ಪಾತ್ರವನ್ನು ವಹಿಸ್ತಾವು ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟು ಲಾರ್ಜ್ ಗ್ಯಾಪ್ ಬಿಟ್ವೀನ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್, ಆಮದುಗಳು ಮತ್ತು ರಫ್ತುಗಳ ನಡುವೆ ಭಾರಿ ಅಂತರ. ಭಾರತವು ತಾನೇನು ರಫ್ತು ಮಾಡ್ತದಲ್ಲ, ಆ ರಫ್ತು ಮಾಡ್ತಕ್ಕಂಥ ಒಂದು ಸರಕುಗಳ ಮೌಲ್ಯಕ್ಕಿಂತಲೂ ಹೆಚ್ಚಿನ ಒಂದು ಮೌಲ್ಯದ ಸರಕುಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಹಾಗಾಗಿ ಇಲ್ಲಿ ಅನುಭೋಗಿ ವಸ್ತುಗಳೇ ಅಲ್ಲದೆ ಅಭಿವೃದ್ಧಿ ಕಾರ್ಯ ಸಾಧನೆಗೆ ನೆರವಾಗ್ತಕ್ಕಂಥ ಯಂತ್ರಗಳಾಗಿರ್ಬೋದು, ಬಂಡವಾಳ ಸಾಂದ್ರ ಸರಕುಗಳಾಗಿರ್ಬೋದು ಆಮದು ಮಾಡಿಕೊಳ್ಳೋದ್ರಿಂದಾಗಿ ಇಲ್ಲಿ ನಮ್ಮ ಒಂದು ಆರ್ಥಿಕತೆ ವಿದೇಶಿ ಪರಾವಲಂಬನದಲ್ಲದ ಅಂತೇಳಿ ಕೂಡ ಹೇಳ್ಬೋದು. ಇನ್ನು 14ನೇದಾಗಿ ಡ್ಯುಯಲಿಸ್ಟಿಕ್ ಎಕಾನಮಿ, ದ್ವಿವಲಯ ಆರ್ಥಿಕತೆ. ಒಂದು ಕಡೆ ಮುಂದುವರಿತಿರ್ತಕ್ಕಂಥ ಕೈಗಾರಿಕಾ ವಲಯ ಮತ್ತು ಇನ್ನೊಂದು ಕಡೆ ಪೂರ್ವಾಚಾರದ ಒಂದು ವ್ಯವಸಾಯ ವಲಯ ಇರುವಿಕೆಯಲ್ಲಿ ಭಾರತದ ಆರ್ಥಿಕತೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಲಕ್ಷಣ ಆಗ್ಯದ. ಪೂರ್ವಾಚಾರ ವಲಯ ಆಧುನೀಕೃತವಾಗಿರ್ತಕ್ಕಂಥ ಒಂದು ವಲಯವಾಗಿ ಪರಿವರ್ತನೆಗೊಂಡು ಈ ಕೃಷಿಯ ಒಂದು ಪ್ರಾಮುಖ್ಯತೆ ತಗ್ಗೋದ್ರಿಂದಾಗಿ ಆರ್ಥಿಕಾಭಿವೃದ್ಧಿಯ ಒಂದು ಕಾರ್ಯವಿಧಾನ ಆಗ್ಯದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಶಾರ್ಪ್ ಎಕನಾಮಿಕ್ ಇನ್ಇಕ್ವಾಲಿಟೀಸ್, ತೀಕ್ಷ್ಣವಾಗಿರ್ತಕ್ಕಂಥ ಆರ್ಥಿಕ ಅಸಮಾನತೆಗಳು, ಕಣ್ಣು ಕೊರೈಸುವಂತಹ ಉಗ್ರವಾಗಿರ್ತಕ್ಕಂಥ ಆರ್ಥಿಕ ಅಸಮಾನತೆಗಳು, ಇನ್ಇಕ್ವಾಲಿಟೀಸ್ಗಳೇನಿದಾವಲ್ರಿ, ಇವು ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಒಂದು ಭಾರತದ ಆರ್ಥಿಕ ವ್ಯವಸ್ಥೆಗೆ ಮತ್ತೊಂದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ ಆಗ್ಯದ ಅಂತೇಳಿ ಹೇಳ್ಬೋದು. ಇನ್ನು 16ನೇದು 16 ಸಾಫ್ಟ್ ಸ್ಟೇಟ್, ಮೃದು ವ್ಯವಸ್ಥೆ. ಮೃದು ವ್ಯವಸ್ಥೆ ಅಂತಂದ್ರೆ ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರು ಆಗಿರ್ತಕ್ಕಂಥ ಗುನ್ನಾರ್ ಮಿರ್ಡಾಲ್ ಇವರ ಮಾತುಗಳಲ್ಲೇ ಹೇಳ್ಬೇಕು ಅಂತಂದ್ರೆ ಎಲ್ಲ ಅಲ್ಪಾಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶಗಳು ಮೃದು ವ್ಯವಸ್ಥೆಯನ್ನು, ಸಾಫ್ಟ್ ಸ್ಟೇಟನ್ನು ಹೊಂದಿರ್ತಕ್ಕಂಥ ರಾಷ್ಟ್ರಗಳಾಗ್ಯಾವು ಅಂತೇಳಿ ಹೇಳ್ಬೋದು. ಅದರಲ್ಲಿ ಭಾರತನೂ ಕೂಡ ಒಂದಾಗ್ಯದ ಅಂತೇಳಿ ಕೂಡ ಹೇಳ್ಬೋದು. ಲಂಚಗುಳಿತನ ಆಗಿರ್ಬೋದು, ಕಾಳಸಂತೆ ಆಗಿರ್ಬೋದು, ಸಟ್ಟ ವ್ಯಾಪಾರ ಆಗಿರ್ಬೋದು, ಇವೆಲ್ಲವುಗಳನ್ನು ತೆರಿಗೆ ತಪ್ಪಿಸಿಕೊಳ್ಳುವಿಕೆ, ಇವೆಲ್ಲವುಗಳು ಸಮಾಜಘಾತಕವಾಗಿರ್ತಕ್ಕಂಥ ಕೃತ್ಯಗಳಾಗ್ಯಾವು ಅಂತೇಳಿ ಹೇಳ್ಬೋದು. ಇದರಿಂದಾಗಿ ಇದು ಕೂಡ 16ನೇ ಒಂದು ಲಕ್ಷಣ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು 17 ದಿ ವೇಸಿಯಸ್ ಸರ್ಕಲ್ ಆಫ್ ಪಾವರ್ಟಿ, ಬಡತನದ ವಿಷಯವೃತ್ತ. 2 ಮಾರ್ಕ್ಸಿಗೆ ನಿಮಗೆ ಇದು ಒಂದು ಕ್ವಶನ್ಸ್ ಕೇಳ್ತಾರೆ. ವಾಟ್ ಡು ಯು ಮೀನ್ ಬೈ ದಿ ವೇಸಿಯಸ್ ಸರ್ಕಲ್ ಆಫ್ ಪಾವರ್ಟಿ, ಬಡತನದ ವಿಷಯವೃತ್ತ ಎಂದರೇನು ಅಂತೇಳಿ ಕೇಳ್ತಾರೆ. ಅದಕ್ಕೆ ನೀವು 2 ಮಾರ್ಕ್ಸಿಗೆ ಉತ್ತರವನ್ನು ಬರಿಬೇಕಾದ್ರೆ ಅದ್ರದ್ದು ಮೀನಿಂಗು
ಪರಸ್ಪರ ಕ್ರಿಯೆ ಮತ್ತು ಪ್ರಕ್ರಿಯೆಗಳ ಮೂಲಕ, ಪರಸ್ಪರ ಕ್ರಿಯೆ ಮತ್ತು ಪ್ರಕ್ರಿಯೆಗಳ ಮೂಲಕ ಇಲ್ಲಿ ಒಂದು ಬಡದೇಶವನ್ನು ಬಡತನದ ಒಂದು ಪರಿಸ್ಥಿತಿಯಲ್ಲಿಯೇ ಇಡುವಂಥ ಒಂದು ಕಾರ್ಯನಿರ್ವಹಿಸ್ತಕ್ಕಂಥ ಕೆಲವು ಒತ್ತಡಗಳ ಪುಂಜವೇ ಇಲ್ಲಿ ವಿಷವೃತ್ತ ಅಂತೇಳಿ ರಾಗ್ನರ್ ನರ್ಸ್ ರವರ ಒಂದು ವ್ಯಾಖ್ಯೆ ಡೆಫಿನಿಷನ್ ಆಗ್ಯದ ಅಂತೇಳಿ ಹೇಳ್ಬೋದು. ಇನ್ನು 17 ನೆಕ್ಸ್ಟು 18ನೇ ಒಂದು ಲಕ್ಷಣ ಎನ್ವಿರಾನ್ಮೆಂಟಲ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು. ಪರಿಸರ ವಿನಾಶ ಭಾರತದ ಒಂದು ಅಂಡರ್ ಡೆವಲಪ್ಡ್ ಕಂಟ್ರಿಗೆ, ಅಲ್ಪಾಭಿವೃದ್ಧಿ ದೇಶಕ್ಕೆ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತೇಳಿ ಹೇಳ್ಬೋದು. 19 ಎಕ್ಸಿಸ್ಟೆನ್ಸ್ ಆಫ್ ರೀಜನಲ್ ಇಂಬ್ಯಾಲೆನ್ಸಸ್, ಪ್ರಾದೇಶಿಕ ಅಸಮತೋಲನಗಳ ಅಸ್ತಿತ್ವ. ಪ್ರಾದೇಶಿಕ ಅಸಮತೋಲನಗಳ ಅಸ್ತಿತ್ವ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಒಂದು ಪ್ರಭಾವಿವಾಗಿರ್ತಕ್ಕಂಥ ಲಕ್ಷಣ ಆಗ್ಯದ ಅಂತೇಳಿ ಕೂಡ ಹೇಳ್ಬೋದು. ಅಂದ್ರೆ ಇಲ್ಲಿ ದೇಶದಾಗಿರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳ ನಡುವೆ ಆಗಿರ್ಬೋದು, ಅಥವಾ ಒಂದು ರಾಜ್ಯದ ಬೇರೆ ಬೇರೆ ಪ್ರದೇಶಗಳ ನಡುವೆ ಆಗಿರ್ಬೋದು, ಅಥವಾ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಭಾಗಗಳ ನಡುವೆ ಇರ್ತಕ್ಕಂಥ ಇನ್ಇಕ್ವಾಲಿಟೀಸ್ ಅಂದರೆ ಅಸಮತೋಲನಗಳಾಗಿರ್ಬೋದು, ಅಥವಾ ಆರ್ಥಿಕ ವ್ಯತ್ಯಾಸಗಳು ಇಲ್ಲಿ ಭಾಳಷ್ಟು ಗಮನಾರ್ಹವಾಗಿ ಗೋಚರಿಸ್ತಾವು ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ಕೆಲವು ರಾಜ್ಯಗಳು ಅಭಿವೃದ್ಧಿ ಹೊಂದಿದ್ರ ಇನ್ನು ಕೆಲವು ರಾಜ್ಯಗಳು ತೀರಾ ಹಿಂದುಳಿದವು. ಹೀಗಾಗಿ ಆರ್ಥಿಕ, ಭೌಗೋಳಿಕ, ನೈಸರ್ಗಿಕ ಬೇರೆ ಬೇರೆ ಅನೇಕ ಸಂಗತಿಗಳು ಕೂಡ ಇಲ್ಲಿ ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣ ಆಗ್ಯಾವು ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ನಾನ್ ಎಕನಾಮಿಕ್ ಫೀಚರ್ಸ್, ಆರ್ಥಿಕೇತರ ಲಕ್ಷಣಗಳು ಅಂತ ಬರ್ತದೆ. ಅದರಲ್ಲಿ ಸೋಷಿಯಲ್ ಫ್ಯಾಕ್ಟರ್ಸ್, ಸಾಮಾಜಿಕ ಸಂಗತಿಗಳು. ಈ ಸಾಮಾಜಿಕ ಸಂಗತಿಗಳು ಅಂತಂದ್ರೆ ಇಲ್ಲಿ ಸಾಮಾಜಿಕ ಅಂಶಗಳು ಆರ್ಥಿಕಾಭಿವೃದ್ಧಿಯ ಒಂದು ಪ್ರಕ್ರಿಯೆಯ ಮೇಲೆ ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಒಂದು ಪರಿಣಾಮಗಳನ್ನು ಬೀರ್ತಾವು ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಮತ್ತು ಪ್ರಗತಿಪರವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಭರವಸೆ ಅಥವಾ ವ್ಯವಸ್ಥೆ ಆರ್ಥಿಕಾಭಿವೃದ್ಧಿಯ ಒಂದು ಸಾಧನೆಗೆ ಪ್ರಮುಖ ಕಾರಣವಾಗಿರ್ತಕ್ಕಂಥ ಒಂದು ಅಸ್ತ್ರ ಅಂತೇಳಿ ಹೇಳ್ಬೋದು. ಅದರಲ್ಲಿ ಫಸ್ಟ್ ಒನ್ನು ಅನಿರ್ದಿಷ್ಟ ಅಥವಾ ಅನಿಷ್ಟ ಸಾಮಾಜಿಕ ಪದ್ಧತಿಗಳು, ಇವಿಲ್ ಸೋಷಿಯಲ್ ಸಿಸ್ಟಮ್ಸ್ ಅಂತೇಳಿ ಹೇಳ್ಬೋದು. ಭಾರತದ ವ್ಯವಸ್ಥೆಯಲ್ಲಿ ಆಸುವಕ್ಕಾಗಿರ್ತಕ್ಕಂಥ ಒಂದು ಸಾಮಾಜಿಕ ಪದ್ಧತಿಗಳು ಪ್ರಗತಿಯ ಒಂದು ವಿರೋಧಿಯಾಗ್ಯಾವು ಅಂತೇಳಿ ಕೂಡ ಹೇಳ್ಬೋದು. ಅಂದ್ರೆ ಭಾರತೀಯ ಸಮಾಜದಾಗ ಸಾಂಪ್ರದಾಯಗಳಾಗಿರ್ಬೋದು ಅಥವಾ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ವಿಶಿಷ್ಟ ಆಚರಣೆಗಳಾಗಿರ್ಬೋದು, ಇವೆಲ್ಲವೂ ಅಸ್ತಿತ್ವದಲ್ಲಿರೋದ್ರಿಂದಾಗಿ ಸಾಂಪ್ರದಾಯಬದ್ಧ ಜನರು ಉತ್ಸವಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ವಿವಾಹಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಸಾಮಾಜಿಕ ಆಚರಣೆಗಳಿಗೆ ಅಪಾರವಾಗಿರ್ತಕ್ಕಂಥ ಒಂದು ಪ್ರಮಾಣದಾಗ ದುಡ್ಡನ್ನು ಇಲ್ಲಿ ಖರ್ಚು ಮಾಡ್ತಾರೆ. ಹಾಗಾಗಿ ಈ ಹಣ ಅನುತ್ಪಾದಕ ವೆಚ್ಚ ಖರ್ಚಾಗಿರೋದ್ರಿಂದಾಗಿ ಇದು ಕೂಡ ಆರ್ಥಿಕ ಅಭಿವೃದ್ಧಿಯ ಒಂದು ಸಾಧನೆಗೆ ಪ್ರಮುಖವಾಗಿರತಕ್ಕಂಥ ಒಂದು ಕೊರತೆ ತಲೆದೋರ್ತದ ಅಂತೇಳಿ ಹೇಳ್ಬೋದು. ಇನ್ನೆರಡನೇದಾಗಿ ಕಾಸ್ಟ್ ಸಿಸ್ಟಮ್, ಜಾತಿಯ ಪದ್ಧತಿ. ಈ ಜಾತಿ ಪದ್ಧತಿ ಕೂಡ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಳವಾಗಿ ಬೇರಿರೋದ್ರಿಂದಾಗಿ ಒಂದು ವ್ಯವಸ್ಥೆ ಹೇಗಿರ್ತದ ಅದು ಕೂಡ ಒಂದು ಪ್ರಗತಿಗೆ ಪ್ರಬಲವಾಗಿರ್ತಕ್ಕಂಥ ಒಂದು ಅಡಚಣೆಯನ್ನು ಉಂಟು ಮಾಡ್ತದ ಅಂತೇಳಿ ಹೇಳ್ಬೋದು. ಅಂದರೆ ಇದು ಪ್ರಾಚೀನ ಕಾಲದಿಂದಲೂ ಕೂಡ ಇದು ಅಸ್ತಿತ್ವದಲ್ಲಿರ್ತಕ್ಕಂಥ ಈ ಒಂದು ಪದ್ಧತಿ ಭಾರತದಲ್ಲಿ ಅನೇಕ ದುಷ್ಪರಿಣಾಮಗಳಿಗೆ ಕಾರಣ ಆಗ್ಯದ ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟು ಅದರಲ್ಲಿ ಮೂರನೇ ಒಂದು ಸಬ್ ಪಾಯಿಂಟನ್ನು ನಾವು ನೋಡೋದಾದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್, ಅವಿಭಕ್ತ ಕುಟುಂಬ ವ್ಯವಸ್ಥೆ. ಈ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಂದ್ರೆ ಅನೇಕ ತಲೆಮಾರುಗಳು ಜನರು ವಿಭಜನೆಗೊಳ್ಳದೇ ಒಂದೇ ಕುಟುಂಬದಾಗ ಒಟ್ಟಾಗಿ ವಾಸಿಸುವುದು ಅಂತೇಳಿ ಅರ್ಥ. ಅಂದ್ರೆ ಇಲ್ಲಿ ಭಾರತದಾಗ ಪುರಾತನ ಕಾಲದಿಂದಲೂ ಕೂಡ ಬಹಳಷ್ಟು ವ್ಯಾಪಕವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಕಾಣ್ಬೋದಾಗ್ಯದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಫೋರ್ತು ಪಾಯಿಂಟಲ್ಲಿ ನಾವು ನೋಡೋದಾದ್ರೆ ಸಿಸ್ಟಮ್ ಇನ್ ಎಕ್ಸಿಸ್ಟೆನ್ಸ್, ಅಂದ್ರೆ ಇಲ್ಲಿ ಉತ್ತರಾಧಿಕಾರಿ ಪದ್ಧತಿ ಅನ್ನುವಂಥದ್ದು. ಉತ್ತರಾಧಿಕಾರದ ಹಕ್ಕು ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಸುವಕ್ಕಾಗ್ಯದ. ಅಂದ್ರೆ ಇಲ್ಲಿ ಪಿತ್ರಾರ್ಜಿತವಾಗಿರ್ತಕ್ಕಂಥ ಒಂದು ಆಸ್ತಿ ಏನಿರ್ತದಲ್ರಿ ಅದು ಎಲ್ಲ ಮಕ್ಕಳಿಗೂ ಕೂಡ ಹಂಚಲ್ಪಡ್ತದ. ಅಂದ್ರೆ ತಂದೆಯ ಆಸ್ತಿಯನ್ನು ಪಡ್ಕೊಳ್ಳೋದು ಅಥವಾ ಎಲ್ಲ ಮಕ್ಕಳ ಒಂದು ಸ್ವಯಂ ಸಿದ್ಧವಾಗಿರ್ತಕ್ಕಂಥ ಹಕ್ಕು ಅಂತೇಳಿ ಭಾವಿಸಲಾಗ್ತದೆ. ತಂದೆಯ ಜಮೀನು ಎಲ್ಲ ಗಂಡು ಮಕ್ಕಳಿಗೂ ಹಂಚಲ್ಪಡೋದ್ರಿಂದಾಗಿ ಭೂ ಹಿಡುವಳಿ ಏನಾಗ್ತದ್ರಿ ಇಲ್ಲಿ ಅಂತಂದ್ರೆ ವಿಭಜನೆಗೊಳ್ತದ ಅಥವಾ ಛಿದ್ರೀಕರಣಗೊಳ್ತದ ಅಂತೇಳಿ ಹೇಳ್ಬೋದು.
ಇಂಥ ಚಿಕ್ಕ ಚಿಕ್ಕ ಛಿದ್ರೀಕರಣಗೊಂಡಿರ್ತಕ್ಕಂಥ ಒಂದು ಭೂ ಹಿಡುವಳಿಯನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಅಳವಡಿಸ್ಲಿಕ್ಕೆ ಇಲ್ಲಿ ಸಾಧ್ಯತೆ ಆಗೋದಿಲ್ಲ. ಹಾಗಾಗಿ ಇದು ಕೂಡ ಯಾಂತ್ರೀಕರಣದ ಒಂದು ಅಳವಡಿಸ್ಲಿಕ್ಕೆ ಸಾಧ್ಯತೆ ದೊರೆಯೋದಿಲ್ಲ. ಹಾಗಾಗಿ ತಂದೆಯ ಆಸ್ತಿಯನ್ನು ವಿಭಜಿಸ್ಲಿಕ್ಕೆ ಅಥವಾ ಛಿದ್ರಗೊಳಿಸಿದ್ರೆ ಒಬ್ಬಿಬ್ಬರು ಮಕ್ಕಳಿದ್ರೆ ಅದು ಸಾಮಾನ್ಯವಾಗಿ ಹಂಚಿಕೊಂಡು ಉಳಿದವರು ಅಲ್ಲಿ ಪ್ರಗತಿಪರವಾಗಿರ್ತಕ್ಕಂಥ ಒಂದು ವೃತ್ತಿಗಳನ್ನು ಅವಲಂಬಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ಬೋದು. ಇನ್ನು 5ನೇ ಒಂದು ಸಬ್ ಪಾಯಿಂಟನ್ನು ನಾವು ನೋಡೋದಾದ್ರೆ ಅರ್ಲಿ ಆ್ಯಂಡ್ ಯೂನಿವರ್ಸಲ್ ಮ್ಯಾರೇಜ್, ಶೀಘ್ರ ಮತ್ತು ಸಾರ್ವತ್ರಿಕ ವಿವಾಹ. ಈ ಮದುವೆ ಅನ್ನುವಂಥದ್ದು, ವಿವಾಹ ಅನ್ನುವಂಥದ್ದು ಕಂಪಲ್ಸರಿ, ಕಡ್ಡಾಯ ಆಗಿರ್ತಕ್ಕಂಥದ್ದು. ಶೀಘ್ರವಾಗಿ ಅಥವಾ ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ವಿವಾಹ ಏನದಲ್ರಿ, ಇದು ಭಾರತದಲ್ಲಿ ಜನಸಂಖ್ಯೆಯ ವಿಪರೀತ ಬೆಳವಣಿಗೆ, ವಿಪರೀತ ಹೆಚ್ಚಳಕ್ಕೆ ಕಾರಣ ಆಗ್ಯದ ಅಂತೇಳಿ ಹೇಳ್ಬೋದು. ಅಂದ್ರೆ ವ್ಯಕ್ತಿಗಳು ಇಲ್ಲಿ ಏನಾಗ್ತಾರ ಅಂತಂದ್ರೆ ಶೀಘ್ರವಾಗಿ, ಅಂದ್ರೆ ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿನೇ ಮದುವೆ ಆಗೋದ್ರಿಂದ ಅವರ ಒಂದು ಸಂತಾನೋತ್ಪತ್ತಿ ಬಹಳ ಹೆಚ್ಚಿನ ಕಾಲ ಉಳಿತದ ಅನ್ನುವಂಥದ್ದು. ಇದರಿಂದಾಗಿ ಹೆಚ್ಚಿನ ಜನಸಂಖ್ಯೆ ಮಕ್ಕಳು ಜನಿಸ್ಲಿಕ್ಕೆ ಇಲ್ಲಿ ಅವಕಾಶ ಇರ್ತದ ಅನ್ನುವಂಥದ್ದು. ಅಥವಾ ಬಾಲ್ಯ ವಿವಾಹ ಪದ್ಧತಿಯಾಗಿರ್ಬೋದು, ಬೇರೆ ಬೇರೆ ಅಂಶಗಳು ಕೂಡ ಇಲ್ಲಿ ನಾವು ನೋಡ್ಬೋದು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಟ್ರಸಿ, ಅನಕ್ಷರತೆ. ಅನಕ್ಷರತೆ ಕೂಡ ಭಾರತ ಹಿಂದುಳಿಲಿಕ್ಕೆ ಕಾರಣ ಆಗ್ಯದ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಭಾಳಷ್ಟು ಜನಸಂಖ್ಯೆ 52% ಏರ್ತದ, 65% ಅಂದ್ರೆ ಇಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಲ್ಲಿ ಸಾಕ್ಷರತೆಯ ಪ್ರಮಾಣ ಇಲ್ಲಿ ಏನಾಗ್ತದಪ್ಪ ಅಂದ್ರೆ 65.38% ಇದ್ದದ್ದು ಅನೇಕ ರಾಜ್ಯಗಳಲ್ಲಿ ಕೂಡ ಇದು ಭಾಳಷ್ಟು ಕಡಿಮೆ ಆಗಿರ್ತಕ್ಕಂಥ ಒಂದು ಅಂಶವನ್ನು ನೋಡ್ಬೋದು. ಹಾಗಾಗಿ ಈ ಶಿಕ್ಷಣ ಪ್ರಸಾರಕ್ಕೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಮತ್ತು ಭಾಳಷ್ಟು ಪ್ರಯತ್ನಗಳ ನಡುವೆನೂ ಕೂಡ ಈ ಸಾಕ್ಷರತೆ ಇನ್ನೂ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥದ್ದು ನಮ್ಮ ಒಂದು ದುರ್ದೈವ ಅಂತೇಳಿ ಕೂಡ ಹೇಳ್ಬೋದು. ನೆಕ್ಸ್ಟು ಪೊಲಿಟಿಕಲ್ ಫ್ಯಾಕ್ಟರ್ಸ್, ರಾಜಕೀಯ ಕಾರಣಗಳು. ಈ ಸಮರ್ಪಕವಾಗಿರ್ತಕ್ಕಂಥ ಪ್ರಗತಿಪರವಾಗಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ಆರ್ಥಿಕ ಅಭಿವೃದ್ಧಿಯ ಒಂದು ಸಾಧನೆಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಅಂಶ ಅಂತೇಳಿ ಹೇಳ್ಬೋದು. ಅದರಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಒಂದನೇದಾಗಿ, ರಾಜಕೀಯ ಅಸ್ಥಿರತೆ ಅನ್ನುವಂಥದ್ದು. ಎರಡನೇದಾಗಿ ಆಡಳಿತದಲ್ಲಿ ಅದಕ್ಷತೆ, ಇನ್ಎಫಿಷಿಯನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಹೇಳ್ಬೋದು. ಮೂರನೇದಾಗಿ ಎಕ್ಸಿಸ್ಟೆನ್ಸ್ ಆಫ್ ಡೈವರ್ಸ್ ಫೋರ್ಸಸ್, ಅಂದರೆ ವಿಭಜನಕಾರಿ ಶಕ್ತಿಗಳ ಒಂದು ಅಸ್ತಿತ್ವ ಅಂತೇಳಿ ಹೇಳ್ಬೋದು. ನಾಲ್ಕನೇದಾಗಿ ಭಯೋತ್ಪಾದಕ ಚಟುವಟಿಕೆಗಳು, ಅಂದರೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್. ದೇಶದ ಹಲವೆಡೆಗಳಲ್ಲಿ ತೀವ್ರತರವಾಗಿರ್ತಕ್ಕಂಥ ಒಂದು ಭಯೋತ್ಪಾದನೆಗಳು ಚಟುವಟಿಕೆಗಳು ನಡೀತಾ ಇದ್ದವು. ಈ ಒಂದು ಚಟುವಟಿಕೆಗಳಿಂದಾಗಿ ಸಾಮಾಜಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅಥವಾ ಎಲ್ಲ ಅಂಶಗಳಿಂದ ಇಲ್ಲಿ ಅಶಾಂತಿ ನೆಲೆಸ್ತದ. ಇದರಿಂದಾಗಿ ಸರ್ಕಾರ ಭಯೋತ್ಪಾದನೆಯನ್ನು ನಿಗ್ರಹಿಸ್ಲಿಕ್ಕೆ ಸಮಯ ಮತ್ತು ಸಂಪನ್ಮೂಲಗಳನ್ನು ಇಲ್ಲಿ ವಿನಿಯೋಗಿಸಬೇಕಾಗ್ತದೆ. ಹಿಂಗಾಗಿ ಆರ್ಥಿಕ ಅಭಿವೃದ್ಧಿಯ ಒಂದು ಪ್ರಯತ್ನಗಳಿಗೆ ಸರಿಯಾಗಿ ನಿಗಾ ವಹಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ರೀಜ್ನಲ್ ಫ್ಯಾಕ್ಟರ್ಸ್, ಅಂದರೆ ಇಲ್ಲಿ ಮೂಢನಂಬಿಕೆಗಳಾಗಿರ್ಬೋದು, ಪುರಾತನ ಧಾರ್ಮಿಕ ನಂಬಿಕೆಗಳಾಗಿರ್ಬೋದು, ಈ ಭಾರತೀಯ ಸಮಾಜದ ಅಂತರ್ಗತವಾಗಿರ್ತಕ್ಕಂಥ ಒಂದು ಭಾಗ ಅಸ್ತಿತ್ವದಲ್ಲಿ ಅದ ಅಂತೇಳಿ ಹೇಳ್ಬೋದು. ಅಂದ್ರೆ ಜನರು ತಮ್ಮ ಹಣೆ ಬರಹ ನೆಚ್ಕೊಂಡ ಉದಾಸೀನವಾಗಿರ್ತಕ್ಕಂಥ ಒಂದು ಪ್ರವೃತ್ತಿ ತಳಿತಾರ ಹೊರತು ಉತ್ಸಾಹದಿಂದ ಅಭಿವೃದ್ಧಿಪರ ಚಟುವಟಿಕೆಗಳನ್ನು ಕೈಗೊಳ್ಳಿಕ್ಕೆ ಹಿಂಸರಿತಾರ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್, ಅಂದರೆ ಇಲ್ಲಿ ಭೌಗೋಳಿಕವಾಗಿರ್ತಕ್ಕಂಥ ಒಂದು ಹವಾಮಾನದ ಒಂದು ಸಂಗತಿಗಳು ಕೂಡ ಭಾರತದ ಹಿಂದುಳಿದಿರ್ಲಿಕ್ಕೆ ಕಾರಣ ಆಗ್ತದೆ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಒಟ್ಟಾರೆ ನಾವು ಉಪಸಂಹಾರದ ಒಂದು ಭಾಗದಲ್ಲಿ ಹೇಳಬೇಕು ಅಂತಂದ್ರೆ 15 ಮಾರ್ಕ್ಸಿಗೆ ಎಲ್ಲ ಪಾಯಿಂಟ್ಸ್ಗಳನ್ನು ವಿವರಿಸಿ ನೀವು ಗಮನಿಸಿದಾಗ ಉಪಸಂಹಾರದ ಒಂದು ಭಾಗವನ್ನು ನಾವು ಬರಿಬೇಕಾಗ್ತದೆ. ಅಲ್ಲಿ ಎಲ್ಲ ಲಕ್ಷಣಗಳನ್ನು ನೀವು ಗಮನಿಸಿದಾಗ ಪೂರ್ವಾಚಾರವಾಗಿರ್ತಕ್ಕಂಥ ಒಂದು ಆರ್ಥಿಕತೆಯಲ್ಲಿ ಬಡ ದೇಶ ಅಂತೇಳಿ ತೋರ್ತದ. ಆರ್ಥಿಕವಾಗಿ ನಮ್ಮದು ಬಡ ರಾಷ್ಟ್ರ ಅನ್ನುವಂಥ ಸುಸ್ಪಷ್ಟವಾಗಿ ತಿಳಿತದ. ಅಭಿವೃದ್ಧಿ ಯಾವುದೇ ಒಂದು ಮಾನದಂಡಗಳನ್ನು, ಮೆಜರ್ಮೆಂಟ್ಸ್ಗಳನ್ನು ಉಪಯೋಗಿಸ್ಕೊಂಡಾಗ ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದ್ವಿ ಅಂದ್ರೆ ಭಾರತ ಎಂದು ಬಿದ್ದಿರ್ತಕ್ಕಂಥದ್ದು ಸೂಕ್ತ ಅಂತೇಳಿ. ಅಂದರೆ ಇಲ್ಲಿ ಅಂದರೆ ಯಾವ ದೇಶ ನೈಜ ತಲಾವರಮಾನ ಅಮೇರಿಕಾ, ಸಂಯುಕ್ತ ಸಂಸ್ಥಾನ, ಕೆನಡಾ, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪಿಯನ್ನು
ನೈಜ ತಲಾ ವರಮಾನಕ್ಕಿಂತ ಕಡಿಮೆ ಇರ್ತದಲ್ಲ ಅದು ಅನಭಿವೃದ್ಧಿ ದೇಶ ಅಂತೇಳಿ ಅನ್ನುವಂಥ ಒಂದು ಪರಿಕಾಷ್ಠೆಯನ್ನು ತಲುಪ್ತದ ಅಂತೇಳಿ ಹೇಳ್ಬೋದು. ಹಿಂಗೆ ಈ ಒಂದು ಭಾರತದ ಅಭಿವೃದ್ಧಿಯನ್ನು ಲಕ್ಷಣಗಳನ್ನು ಬರೀರಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ಭಾರತವು ಒಂದು ಅಭಿವೃದ್ಧಿಶೀಲ ರಾಷ್ಟ್ರವೇ ಅನ್ನುವಂಥ ಒಂದು ಕ್ವಶನ್ನು ಸಿ ಸೆಕ್ಷನಲ್ಲಿ 15 ಮಾರ್ಕ್ಸಿಗೆ ಕೇಳ್ತಕ್ಕಂಥದ್ದು. ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವೇ, ಈ ಕುರಿತು ವಿವರಿಸ್ರಿ ಅಂತೇಳಿ ಕೇಳ್ತಾರೆ. ಇದು ಕಂಪಲ್ಸರಿಯಾಗಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಅದರಲ್ಲಿ ಫಸ್ಟು ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ರಾಷ್ಟ್ರೀಯ ಆದಾಯ ನಿರಂತರವಾಗಿರ್ತಕ್ಕಂಥ ಒಂದು ಹೆಚ್ಚಳವನ್ನು ಕಂಡದ ಅಂತೇಳಿ ಹೇಳ್ಬೋದು. ಅರ್ಥವ್ಯವಸ್ಥೆ ಬೇರೆ ಬೇರೆ ವಲಯಗಳಲ್ಲಿ ನಾವು ನೋಡಿದ್ವಿ ಅಂದಾಗ ಆದಾಯ ಆಗಿರ್ಬೋದು, ಉದ್ಯೋಗಾವಕಾಶಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ಅವಕಾಶಗಳನ್ನ ಇಲ್ಲಿ ಗಣನೀಯವಾಗಿ ವಿಸ್ತಾರ ಮಾಡ್ಯದ ಅಂತೇಳಿ ಹೇಳ್ಬೋದು. ಇನ್ನೆರಡನೇದಾಗಿ ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನುವಂಥದ್ದು. ಅಂದರೆ ಇಲ್ಲಿ ತಲಾ ಆದಾಯದಲ್ಲಿ ಏರಿಕೆ ಅನ್ನುವಂಥದ್ದು. ಯಾವ ರಾಷ್ಟ್ರದಲ್ಲಿ ತಲಾ ಆದಾಯದ ಒಂದು ಏರಿಕೆ ಕಂಡು ಬರ್ತದಲ್ಲ ಆ ರಾಷ್ಟ್ರ ಏನಾಗಿರ್ತದ ಅಂದ್ರೆ ಇಲ್ಲಿ ಅಭಿವೃದ್ಧಿಯನ್ನು ಒಂದೇ ಅದ ಅಂತೇಳಿ ಹೇಳ್ಬೋದು. ಪರ್ ಕ್ಯಾಪಿಟಲ್ ಇನ್ಕಮ್ ಎಲ್ಲಿ ಕಡಿಮೆ ಇರ್ತದಲ್ಲ ಆ ರಾಷ್ಟ್ರ ಅಭಿವೃದ್ಧಿಶೀಲ, ಇನ್ಕ್ರೀಸಿಂಗ್ ಅಂದರೆ ಡೆವಲಪಿಂಗ್ ಕಂಟ್ರಿ ಅಂತೇಳಿನೇ ಕರೆಸ್ಕೊಳ್ತದ ಅಂತೇಳಿ ಹೇಳ್ಬೋದು. ಮೂರನೇದಾಗಿ ಉಳಿತಾಯ ಮತ್ತು ಬಂಡವಾಳ ಸಂಚಯನದ ಹೆಚ್ಚಳ, ಇನ್ಕ್ರೀಸ್ ಇನ್ ಸೇವಿಂಗ್ಸ್ ಆ್ಯಂಡ್ ಕ್ಯಾಪಿಟಲ್ ಫಾರ್ಮೇಷನ್ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಸ್ವದೇಶಿ ಉಳಿತಾಯ ಅನ್ನುವಂಥದ್ದು ಬಂಡವಾಳ ಸಂಚಯನದ ಒಂದು ನಿರಂತರ ಹೆಚ್ಚಳ ಉಂಟಾಗ್ಯದ ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಇನ್ಕ್ರೀಸ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್, ಕೃಷಿ ಉತ್ಪಾದನೆಯಲ್ಲಿ ಏರಿಕೆ. ಆರ್ಥಿಕ ವ್ಯವಸ್ಥೆಯ ಬೇರೆ ಬೇರೆ ವಲಯಗಳಲ್ಲಿ ಉತ್ಪಾದನೆ ಗಮನಾರ್ಹವಾಗಿರ್ತಕ್ಕಂಥ ಒಂದು ಸಂಗತಿಯಾಗ್ಯದ ಅಂತೇಳಿ ಹೇಳ್ಬೋದು. ಐದನೇದಾಗಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕೈಗಾರಿಕಾಭಿವೃದ್ಧಿ. ಈ ಆರನೇದಾಗಿ ಇನ್ಕ್ರೀಸ್ ಇನ್ ಇರಿಗೇಷನ್ ಫೆಸಿಲಿಟೀಸ್. ಇನ್ನು ನೆಕ್ಸ್ಟ್ ಏಳನೇದಾಗಿ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್, ಅಂದರೆ ಇಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್, ಅಂದರೆ ಇಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನೆಯಲ್ಲಿ ಏರಿಕೆ ಅನ್ನುವಂಥದ್ದು. ಎಂಟನೇದಾಗಿ ಪ್ರೋಗ್ರೆಸ್ ಇನ್ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರದಲ್ಲಿ ಮುನ್ನಡೆ ಅಂತ. ಒಂಬತ್ತನೇದು ಪ್ರೋಗ್ರೆಸ್ ಇನ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್, ಸಾರಿಗೆ ವಲಯದಲ್ಲಿ ಪ್ರಗತಿ ಅನ್ನುವಂಥದ್ದು. ಹತ್ತನೇದಾಗಿ ಬ್ಯಾಂಕೋದ್ಯಮ ಸೌಲಭ್ಯಗಳ ವಿಸ್ತರಣೆ, ಅಂದರೆ ಇಲ್ಲಿ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಅಂತೇಳಿ ನೋಡ್ಬೋದು. 11 ಇನ್ಕ್ರೀಸ್ ಇನ್ ಹೆಲ್ತ್ ಫೆಸಿಲಿಟೀಸ್. 12 ಕನಿಷ್ಠ ಅವಶ್ಯಕತೆಗಳ ಪೂರೈಕೆ ಅನ್ನುವಂಥದ್ದು, ಅಂದರೆ ಇಲ್ಲಿ ಪ್ರೊವಿಷನ್ ಆಫ್ ಮಿನಿಮಮ್ ನೆಸೆಸಿಟೀಸ್. 13 ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆ, ಪ್ರೋಗ್ರೆಸಸ್ ಇನ್ ಎಜುಕೇಷನಲ್ ಸೆಕ್ಟರ್. 14 ಇನ್ಕ್ರೀಸ್ ಇನ್ ಪರ್ಚೇಸಿಂಗ್ ಪವರ್, ಕೊಳ್ಳುವ ಶಕ್ತಿಯ ಏರಿಕೆ ಅನ್ನುವಂಥದ್ದು. ಈ ರೀತಿ ಉಪಸಂಹಾರದ ಒಂದು ಭಾಗದಲ್ಲಿ ನೋಡುವುದಾದ್ರೆ ಮೇಲಿನ ಎಲ್ಲ ಅಂಶಗಳ ಒಂದು ಪಕ್ಷಿ ನೋಟದಿಂದ ಭಾರತ ಸರ್ವತೋಮುಖವಾಗಿರ್ತಕ್ಕಂಥ ಒಂದು ಪ್ರಗತಿಯನ್ನು ಸಾಧಿಸ್ತದ ಅಂತೇಳಿ ನಿಸ್ಸಂದೇಹವಾಗಿ ನಾವು ಹೇಳ್ಬೋದು. ಆದ್ರೆ ಭಾರತದ ಒಂದು ಆರ್ಥಿಕತೆಯ ಸೋಲುಗಳು ಏನದವಲ್ರಿ, ಇವು ಹಲವು ರೀತಿಯಲ್ಲಿ ಇರ್ತಕ್ಕಂಥವು ಅದಾವು ಅನ್ನುವಂಥದ್ದು ನಾವು ಒಪ್ಪಿಕೊಳ್ಳಲೇಬೇಕಾಗ್ತದ ಅಂತೇಳಿ ಹೇಳ್ಬೋದು. ಅಂದ್ರೆ ರಭಸವಾಗಿ ಏರ್ತಿರ್ತಕ್ಕಂಥ ಒಂದು ಜನಸಂಖ್ಯೆ ಇಲ್ಲೇನಾಗ್ತದ ಅಂದ್ರೆ ಹಲವಾರು ಭೀಕರವಾಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಯಾವು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಸತತವಾಗಿ ಏರ್ತಿರ್ತಕ್ಕಂಥ ನಿರುದ್ಯೋಗ ಆಗಿರ್ಬೋದು, ಆಹಾರದ ಕೊರತೆ ಆಗಿರ್ಬೋದು, ಬಡತನ ಆಗಿರ್ಬೋದು, ಜನಸಂಖ್ಯೆ ಏರಿಕೆ ಆಗಿರ್ಬೋದು, ಇವುಗಳೆಲ್ಲ ದುಷ್ಪರಿಣಾಮಗಳಿಂದಾಗಿ ಬೇರೆ ಬಡತನದ ರೇಖೆ ಕೆಳಗಿರ್ತಕ್ಕಂಥ ಒಂದು ಜನತೆ ಭಾಳಷ್ಟು ಇದೆ ಅಂತೇಳಿ ಕೂಡ ಹೇಳ್ಬೋದು. ಇಲ್ಲಿಗೆ ಈ ಬಿಕಾಮ್ 5ನೇ ಒಂದು ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಕಂಪಲ್ಸರಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ, ಭಾರತದ ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳಾವುವು? 15 ಮಾರ್ಕ್ಸಿಗೆ ನೀವು ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಇನ್ನೊಂದು, ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವೇ, ವಿವರಿಸ್ರಿ ಅಂತಾರೆ. ಅವಾಗ ನೀವು 14 ಪಾಯಿಂಟ್ಸ್ಗಳನ್ನು ವಿಶ್ಲೇಷಣೆ ಮಾಡಿ ಬರಿಬೇಕಾಗ್ತದ. ನೆಕ್ಸ್ಟ್ 2 ಮಾರ್ಕ್ಸಿಗೆ ಇದರಲ್ಲಿ ಕೇಳ್ತಕ್ಕಂಥ ಅಥವಾ 5 ಮಾರ್ಕ್ಸಿಗೆ 3 ವಲಯಗಳನ್ನು ವಿವರಿಸ್ರಿ ಅಂತೇಳಿ ಕೇಳ್ತಾರ. ಅವುಗಳನ್ನು ನೀವು ವಿವರಣೆ ಮಾಡಿ ಹೇಳಬೇಕಾಗ್ತದ. ಏನಾದರೂ ಸಂದೇಹಗಳಿದ್ರೆ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಆ್ಯಂಡ್ ವೆರಿ ಮಚ್.